ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾದ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಯೋಹಾನನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಎಷ್ಟೊಂದು ಅಮೂಲ್ಯವಾದ ಸತ್ಯ ಸಂಗತಿಗಳನ್ನು ತಿಳಿದುಕೊಂಡಿರಬೇಕು ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ನೀವು ಮಾಡಿದ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ವಂದನೆಗಳು. ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಕುರಿಗಳ ಬಾಗಲು, ಒಳ್ಳೆಯ ಕುರುಬನು, ಮೆಸ್ಸಿಯನು ಎಂಬುದಾಗಿ ತನ್ನನ್ನು ಪ್ರಕಟಿಸಿಕೊಂಡದ್ದು ಧ್ಯಾನ ಮಾಡಲಿದ್ದೇವೆ. ಆದ್ದರಿಂದ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಗಸ್ತನು ಮತ್ತು ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 7ರಿಂದ 33 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದ ಕಾರಣ ಯೇಸು ಮತ್ತೂ ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಲುಕೊಳ್ಳುವವರು ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನು ಮತ್ತೊಂದು ರೂಪಕವನ್ನು ಕೊಡುತ್ತಾನೆ. ಆತನು ಕುರಿಹಟ್ಟಿಯ ಬಾಗಲಿನ ಕುರಿತಾಗಿ ಹೇಳಿದ್ದನು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ತಾನೇ ಕುರಿಗಳಿಗೆ ಬಾಗಲಾಗಿದ್ದೇನೆ ಎಂದು ಹೇಳುತ್ತಾನೆ. ನೋಡಿರಿ, ಇಸ್ರಾಯೇಲಿನಿಂದ ಹೊರಗೆ ಬರುವವರಿಗೆ ಯೇಸು ಕ್ರಿಸ್ತನು ತಾನೇ ಬಾಗಲಾಗಿದ್ದಾನೆ. ಅವರು ಈಗ ತಾನೇ ಆ ಕುರುಡನನ್ನು ಸಭಾಮಂದಿರದಿಂದ, ಅಂದರೆ ಕುರಿ ಮಂದೆಯೊಳಗಿಂದ ಹೊರಗೆ ಹಾಕಿದ್ದಾರೆ. ಕೂಡಲೇ ಯೇಸು ಕ್ರಿಸ್ತನು ಅವನ ಬಳಿಗೆ ಬಂದು ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಕರ್ತನು ತನ್ನನ್ನು ಅವನಿಗೆ ಪ್ರಕಟಿಸಿಕೊಂಡಾಗ ಆ ಕುರುಡನಿಗೆ ಯೇಸು ಕ್ರಿಸ್ತನೇ ಬಾಗಲಾದನು. ಆ ಮನುಷ್ಯನು ಕುರಿ ಮಂದೆಯಿಂದ ಹೊರತರಲ್ಪಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ಆತನ ಬಳಿಗೆ ತರಲ್ಪಟ್ಟಿದ್ದಾನೆ. ನೋಡಿರಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಿಳಿಸುವ ಎರಡನೆಯ ಪ್ರಾಮುಖ್ಯವಾದಂಥ ಸತ್ಯ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಾನೇ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು ಎಂದು ಹೇಳುವಾಗ ಇದೇ ನಿಯಮವನ್ನು ತಿಳಿಸುತ್ತಾನೆ. ನೋಡಿರಿ, ಹಳೆ ಒಡಂಬಡಿಕೆಯಲ್ಲಿ ದ್ರಾಕ್ಷೆ ಬಳ್ಳಿಯು ಇಸ್ರಾಯೇಲ್ ಜನಾಂಗಕ್ಕೆ ಸೂಚಕವಾಗಿದೆ. ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ಇಸ್ರಾಯೇಲ್ ಜನಾಂಗದೊಂದಿಗೆ ಸಂಬಂಧ ವಿಶೇಷವಲ್ಲ, ಆದರೆ ದ್ರಾಕ್ಷೆ ಬಳ್ಳಿಯಾದ ಆತನೊಂದಿಗಿನ ಸಂಬಂಧವು ಅತಿ ಪ್ರಾಮುಖ್ಯವಾದದ್ದು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಮಾರ್ಗವಾಗಿದ್ದಾನೆ. ಹೌದು ಪ್ರಿಯರೇ, ಆತನೊಬ್ಬನೇ ಬಾಗಲಾಗಿದ್ದಾನೆ. ನಾವು ಹೊರಗೆ ಹೋಗಲಿಕ್ಕೂ ಮತ್ತು ಒಳಗೆ ಬರಲಿಕ್ಕೂ ಆತನೇ ಬಾಗಲಾಗಿದ್ದಾನೆ. ಅಷ್ಟೇ ಅಲ್ಲದೆ ಆತನು ನಮಗೆ ಸಮೃದ್ಧಿಯಾದಂಥ ಜೀವವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಪ್ರಿಯರೇ, ಕಳ್ಳನು ಕದಿಯುವುದಕ್ಕೂ, ಕೊಲ್ಲುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಬರುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಪರೀಕ್ಷೆಯನ್ನು ನಾವು ಒಂದು ಸಭೆ, ಒಂದು ಧಾರ್ಮಿಕ ಸಂಸ್ಥೆ, ಇಲ್ಲವೇ ರೇಡಿಯೋ ಅಥವಾ ದೂರದರ್ಶನದ ಕಾರ್ಯಕ್ರಮಗಳಿಗೂ ಸಹ ಅನ್ವಯಿಸಬಹುದು. ಬನ್ನಿರಿ ಪ್ರಿಯರೇ, ಈಗ ನಾವು ಈ ಭಾಗದ ವಿಮರ್ಶೆಯನ್ನು ಕ್ಲುಪ್ತವಾಗಿ ನೋಡಿಕೊಳ್ಳೋಣ. ಮೊದಲನೆಯದಾಗಿ, ಕುರಿಹಟ್ಟಿಯ ಬಾಗಲು. 10ನೇ ಅಧ್ಯಾಯ 1ನೇ ವಚನ. ಪ್ರಿಯರೇ, ಕುರಿ ಮಂದೆ ಅಂದರೆ ಇಸ್ರಾಯೇಲ್ ಜನಾಂಗ. ಯೇಸು ಕ್ರಿಸ್ತನು ತನ್ನ ಕುರಿಗಳನ್ನು ಯಹೂದತ್ವದಿಂದ, ಅವರ ಕಾನೂನು ಕಟ್ಟಳೆಗಳಿಂದ ಹೊರಗೆ ತರುತ್ತಾನೆ. ಎರಡನೆಯದಾಗಿ, ಕುರಿಗಳಿಗೆ ಬಾಗಲು. 10ನೇ ಅಧ್ಯಾಯ 7ನೇ ವಚನ. ಯಹೂದತ್ವದಿಂದ ಹೊರಗೆ ಬರುವವರಿಗೆ ಯೇಸುವೇ ಬಾಗಲಾಗಿದ್ದಾನೆ. ಉದಾಹರಣೆಗೆ,
ಬಹಿಷ್ಕೃತನಾಗಿದ್ದ ಆ ಕುರುಡನನ್ನು ಯೇಸುಕ್ರಿಸ್ತನು ಹೊರಕ್ಕೆ ಕರೆಯುತ್ತಾನೆ. ಮೂರನೆಯದಾಗಿ ಬಾಗಲು. 10ನೇ ಅಧ್ಯಾಯ 9ನೇ ವಚನ. ಯಹೂದ್ಯರಿಗೂ ಅನ್ಯರಿಗೂ ಯೇಸುಕ್ರಿಸ್ತನೇ ಬಾಗಲಾಗಿದ್ದಾನೆ. ಆತನೇ ರಕ್ಷಣೆಯ ಬಾಗಲು. ಯೇಸುಕ್ರಿಸ್ತನಲ್ಲಿ ದೇವರ ಮಕ್ಕಳಾದವರಿಗೆ ಒಳಗೆ ಹೋಗಲು, ಹೊರಗೆ ಬರಲು ಹಾಗೂ ಮೇವನ್ನು ಕಂಡುಕೊಳ್ಳಲು ಸ್ವಾತಂತ್ರ್ಯವಿರುತ್ತದೆ. ಇನ್ನು 4ನೇದಾಗಿ ಒಳ್ಳೆಯ ಕುರುಬನು. ಪ್ರಿಯರೇ, ಈಗ ದಯಮಾಡಿ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 11ರಿಂದ 13 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದುರಿಸುತ್ತದೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ಒಂದೇ ಸಮಯದಲ್ಲಿ ಬಾಗಲು, ಕುರುಬನೂ ಆಗಿರಲು ಹೇಗೆ ಸಾಧ್ಯವಿದೆ? ನೋಡಿರಿ ಪ್ರಿಯರೇ, ನಿಜವಾಗಿ ಅಲ್ಲಿ ಕೀಲುಗಳುಳ್ಳ ಬಾಗಿಲು ಇರುವುದಿಲ್ಲ. ಯಾಕೆಂದರೆ ಪ್ರಿಯರೇ, ಅದನ್ನು ಕಾಯುವವನು ಬಾಗಿಲಿಗೆ ಅಡ್ಡವಾಗಿ ಮಲಗುತ್ತಾನೆ. ಹೀಗೆ ಅವನು ಬಾಗಿಲೂ ಆಗಿರುತ್ತಾನೆ. ನೋಡಿರಿ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಬಾಗಲು ಮಾತ್ರವಲ್ಲ, ಬಾಗಲಿನಲ್ಲೇ ನಿಂತಿರುವ ಒಳ್ಳೆಯ ಕುರುಬನೂ ಆಗಿದ್ದಾನೆ. ಹೌದು, ಆತನೇ ನಿತ್ಯ ಜೀವಕ್ಕೆ ತೆರೆಯುವ ಬಾಗಲು, ತನ್ನವರನ್ನು ಕಾಯುವವನು, ಹಾಗೂ ಆತನೇ ಒಳ್ಳೆಯ ಕುರುಬನೂ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನನ್ನು ದೇವರ ಕುರಿಮರಿ ಎಂದೂ ಕರೆದಿದೆ. ಹಾಗಾದರೆ ಯೇಸುಕ್ರಿಸ್ತನು ಒಳ್ಳೆಯ ಕುರುಬನು, ಅದೇ ಸಮಯದಲ್ಲಿ ದೇವರ ಕುರಿಮರಿಯೂ ಸಹ ಆಗಿರುವುದು ಹೇಗೆ ತಾನೇ ಸಾಧ್ಯ? ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇದು ಒಂದು ವೇಳೆ ರೂಪಕಗಳ ಮಿಶ್ರಣವಾಗಿ ಕಾಣಬಹುದು, ಆದರೆ ಅದು ಸತ್ಯವೇದದಲ್ಲಿರುವ ಒಂದು ಅತಿ ವಿಶೇಷವಾದ ಮಹಿಮೆಯ ಸತ್ಯವಾಗಿರುತ್ತದೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಆತನು ಲೋಕದ ಪಾಪವನ್ನು ನಿವಾರಣ ಮಾಡುವ ದೇವರು ನೇಮಿಸಿದ ಯಜ್ಞದ ಕುರಿಯಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ಆತನು ಈ ಲೋಕಕ್ಕೆ ಇಳಿದು ಬಂದು ಕುರಿಗಳಾದ ನಮ್ಮೊಂದಿಗೆ ತನ್ನನ್ನು ಎಣಿಸಿಕೊಂಡನು. ಆದರೆ ಆತನು ಕುರುಬನೂ ಆಗಿದ್ದಾನೆ. ನೋಡಿರಿ, ಆತನು ಒಂದು ಕುರಿಮರಿಯಾಗಿರುವುದು ಆತನ ದೈವತ್ವವನ್ನು ಒತ್ತಿ ಹೇಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಸಭೆಯೆಂದು ಕರೆಯಲ್ಪಡುವ ಮಂದೆಯೊಂದಿಗೆ ಕರ್ತನಾದ ಯೇಸುಕ್ರಿಸ್ತನು 3 ವಿಧವಾದ ಸಂಬಂಧವನ್ನು ಹೊಂದಿರುತ್ತಾನೆ. ಮೊದಲನೆಯದಾಗಿ ಆತನು ಒಳ್ಳೆಯ ಕುರುಬನು. ಎರಡನೆಯದಾಗಿ ಆತನು ಶ್ರೇಷ್ಠ ಕುರುಬನು. ಮೂರನೆಯದಾಗಿ ಆತನು ನಮ್ಮ ಮಹಾಕುರುಬನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನೇ ಒಳ್ಳೆ ಕುರುಬನು. ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ಒಂದು ಅದ್ಭುತವಾದಂಥ ಸಂಬಂಧ ಇರುವುದನ್ನು ನಾವು ಗಮನಿಸುತ್ತೇವೆ. ಹೌದು, ಆತನು ತನ್ನ ಕುರಿಗಳನ್ನು ಬಲ್ಲನು ಮತ್ತು ಕುರಿಗಳು ಆತನನ್ನು ಬಲ್ಲವು ಎಂಬುದಾಗಿ. ನೋಡಿರಿ, ಆತನನ್ನು ತಿಳಿಯುವುದೆಂದರೆ ಆತನನ್ನು ಪ್ರೀತಿಸುವುದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಆತನ ಕುರಿಗಳು ಆತನನ್ನು ತಿಳಿದವೆ ಎಂದು ಆತನು 3ನೇ ಬಾರಿಗೆ ನುಡಿಯುತ್ತಿದ್ದಾನೆ. ಹೌದು, ಯೇಸುಕ್ರಿಸ್ತನನ್ನು ತಿಳಿದುಕೊಳ್ಳುವುದು ಅತೀ ಪ್ರಾಮುಖ್ಯವಾಗಿದೆ. ಹಾಗಾದರೆ ಪ್ರಿಯರೇ, ನಾವು ಆತನ ಸ್ವರವನ್ನು ಕೇಳುತ್ತಿರುವೆವೋ ಮತ್ತು ನಾವು ಕುರುಬನನ್ನು ತಿಳಿದಿದ್ದೇವೋ? ದಯಮಾಡಿ ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 16ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಮಂದೆಗೆ ಸೇರದಿರುವ ಇತರ ಕುರಿಗಳು ಅವೆ. ನೋಡಿರಿ, ಮಂದೆ ಎಂದರೆ ಇಸ್ರಾಯೇಲು. ಆದರೆ ಇತರರು ಆತನ ಸ್ವರವನ್ನು ಕೇಳಿ ಒಂದೇ ಮಂದೆಯೂ ಒಬ್ಬನೇ ಕುರುಬನೂ ಆಗುತ್ತದೆ. ಅದು ನಿಜವಾಗಿ ಮಂದೆ ಎಂದಾಗಬೇಕು, ಗುಂಪು ಅಲ್ಲ. ಅಂದರೆ ಒಬ್ಬನೇ ಕುರುಬನು, ಒಂದೇ ಮಂದೆಯೂ ಆಗಿರಬೇಕು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ
17 ಹಾಗೂ 18ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇದೆಲ್ಲವೂ ತನ್ನ ತಂದೆಯ ಚಿತ್ತವೆಂದು ಯೇಸುಕ್ರಿಸ್ತನು ತಾನೇ ಹೇಳುತ್ತಾನೆ. ಆತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಿಂದ ತಂದೆಯು ಆತನನ್ನು ಪ್ರೀತಿಸುತ್ತಾನೆ. ಹೌದು ಪ್ರಿಯರೇ, ಆತನು ನಮಗಾಗಿ ಸತ್ತದ್ದರಿಂದ ನಾವೂ ಸಹ ಆತನನ್ನು ಪ್ರೀತಿಸಬೇಕು. ಆತನು ತನ್ನ ಆತ್ಮವನ್ನು ಪಾಪದ ಪ್ರಾಯಶ್ಚಿತವಾಗಿ ಒಪ್ಪಿಸಿದನು. ಕ್ರೂಜೆಯ ಮೇಲೆ ತೂಗುತ್ತಿದ್ದ ಆ ಕರಾಳ 3 ತಾಸುಗಳಲ್ಲಿ ತಂದೆಯಾದ ದೇವರು ಸಮಸ್ತ ಲೋಕದ ಪಾಪವನ್ನು ಆತನ ಮೇಲೆ ಹಾಕಿದನು. ಹೌದು ಪ್ರಿಯರೇ, ಆತನು ನನಗಾಗಿ ಮತ್ತು ನಿಮಗಾಗಿ ನರಕವನ್ನು ದಾಟಿ ಹೋದನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನು ತನ್ನ ಪ್ರಾಣವನ್ನು ಸ್ವ ಇಚ್ಛೆಯಿಂದಲೇ ಕೊಟ್ಟಿದ್ದೇನೆಂದು ಬಹುಸ್ಪಷ್ಟವಾಗಿ ಹೇಳುತ್ತಾನೆ. ಯಾಕೆಂದರೆ ಆತನ ನ್ಯಾಯ ವಿಚಾರಣೆಗಳ ಮೇಲೆ ಆತನಿಗೆ ಸಂಪೂರ್ಣವಾದ ಹತೋಟಿ ಇತ್ತು. ಆದ್ದರಿಂದ ಆತನು ತನ್ನ ಮರಣದ ಸಮಯವನ್ನು ಆತನೇ ನಿರ್ಧರಿಸಿದನು. ಅಷ್ಟೇ ಅಲ್ಲದೆ ಆತನು ತನ್ನ ಪ್ರಾಣವನ್ನು ಸಮರ್ಪಿಸುವುದಕ್ಕೂ ಮತ್ತು ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೂ ಅಧಿಕಾರವನ್ನು ಹೊಂದಿದವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ರಿಂದ 21 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಈ ಮಾತುಗಳ ದೆಸೆಯಿಂದ ಯಹೂದ್ಯರಲ್ಲಿ ತಿರುಗಿ ಭೇದವಾಯಿತು. ಅವರಲ್ಲಿ ಅನೇಕರು ಅವನಿಗೆ ದೆವ್ವ ಹಿಡಿದದೆ, ಹುಚ್ಚು ಹಿಡಿದದೆ, ಯಾಕೆ ಅವನ ಮಾತು ಕೇಳುತ್ತೀರಿ ಅಂದರು. ಮತ್ತು ಕೆಲವರು, ಇವು ದೆವ್ವ ಹಿಡಿದವನ ಮಾತುಗಳಲ್ಲ, ದೆವ್ವವು ಕುರುಡರಿಗೆ ಕಣ್ಣು ಕೊಡಬಲ್ಲದೆ ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಹುಟ್ಟು ಕುರುಡನಿಗೆ ಆತನು ಕಣ್ಣು ಕೊಟ್ಟದ್ದರ ಕುರಿತಾಗಿ ಹೇಳುವ ಮಾತಾಗಿದೆ. ಆ ದಿನದಲ್ಲಿ ಅಲ್ಲಿ ಸೇರಿದ್ದ ಜನರು ಹೇಳತೊಡಗಿದರು, ಆತನು ಮಾಡಿದ್ದನ್ನು ಒಂದು ದೆವ್ವವು ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಅಲ್ಲಿ ಒಂದು ಭೇದ ಉಂಟಾಯಿತು. ಯಾಕೆಂದರೆ ಕೆಲವರು ಕುರಿಗಳಾಗಿದ್ದರು, ಕೆಲವರು ಅಲ್ಲ. ನೋಡಿರಿ, ಕುರಿಗಳು ಮಾತ್ರ ಕೇಳುತ್ತವೆ, ಆದರೆ ಬೇರೆಯವರು ಕೇಳುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆ ಕಾಲದಲ್ಲಿ ದೇವಾಲಯ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಗಾಲವಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪರ್ಣಶಾಲೆಗಳ ಹಬ್ಬವು ಅಕ್ಟೋಬರ್ ತಿಂಗಳ ಕಡೇ ಭಾಗದಲ್ಲಿ ನಡೆಯುತ್ತಿದ್ದು, ದೇವಾಲಯ ಪ್ರತಿಷ್ಠೆಯ ಹಬ್ಬವು ಡಿಸೆಂಬರ್ ತಿಂಗಳ ಕಡೇ ಭಾಗದಲ್ಲಿ ನಡೆಯುತ್ತಿತ್ತು. ಆದ್ದರಿಂದ 2 ತಿಂಗಳುಗಳ ಅಂತರವಿತ್ತು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವಾಲಯವನ್ನು ಅಶುದ್ಧಗೊಳಿಸಿದ್ದ ಸಿರಿಯಾದ ಅಂತಿಯೋಕಸ್ ಎಫೆಫೆನಸ್ ಎಂಬಾತನಿಂದ ಯೂದ ಮಕ್ಕಾಬಿಯನು ದೇವಾಲಯವನ್ನು ಮುಕ್ತಿಗೊಳಿಸಿದ್ದರ ನೆನಪಿಗಾಗಿ ಈ ಹಬ್ಬವನ್ನು ಅವರು ಆಚರಿಸುತ್ತಿದ್ದರು. ಇದು ಕ್ರಿಸ್ತಪೂರ್ವ 167ರಲ್ಲಿ ನಡೆಯಿತು. ನೋಡಿರಿ, ಯೇಸುಕ್ರಿಸ್ತನ ಕಾಲದಲ್ಲಿ ಇದನ್ನು ಇನ್ನೂ ಆಚರಿಸುತ್ತಿದ್ದರು. ಪ್ರಿಯರೇ, ಅದು ಚಳಿಗಾಲವಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ಅನ್ಯ ಜನರಿಗಾಗಿ ಒಂದು ಮುಖ ಮಂಟಪವಿತ್ತು. ಅದು ಇಸ್ರಾಯೇಲ್ ಜನಾಂಗದವರಲ್ಲದವರಿಗಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗ ದೇವಾಲಯದೊಳಕ್ಕೆ ಬರಲಿಲ್ಲ. ಆತನು ಸೊಲೊಮೋನನ ಮಂಟಪಕ್ಕೆ ಹೋಗಿದ್ದನು. ಯೇಸು ಕ್ರಿಸ್ತನು ತನ್ನ ಪರಿಚಯವನ್ನು ಬಹುಸ್ಪಷ್ಟವಾಗಿ ಮಾಡಿದ್ದನು. ಆತನನ್ನು ಸ್ವೀಕರಿಸಿದವರು ಆತನು ಮೆಸ್ಸಿಯನಾದ ಕ್ರಿಸ್ತನೆಂದು ತಿಳಿದಿದ್ದರು. ನೋಡಿರಿ, ಅಂದ್ರೆಯನು ನಮಗೆ ಮೆಸ್ಸಿಯನು ಸಿಕ್ಕಿದನು ಎಂದು ಹೇಳಿದ್ದನು. ಯೋಹಾನ 1ನೇ ಅಧ್ಯಾಯ 4ನೇ ವಚನ. ಮತ್ತು ನತಾನಯೇಲನು ಆತನನ್ನು ತಿಳುಕೊಂಡಿದ್ದನು. ರಬ್ಬಿ, ನೀನು ದೇವರ ಮಗನು, ಇಸ್ರಾಯೇಲರ ಅರಸನು ಎಂದು ಹೇಳಿದ್ದನು. ಯೋಹಾನ 1ನೇ ಅಧ್ಯಾಯ 49ನೇ ವಚನ.
ಹಾಗೆಯೇ ಸಮಾರ್ಯದ ಸ್ತ್ರೀ ಆತನು ಯಾರು ಎಂದು ತಿಳಿದುಕೊಂಡಳು. ಸಮಾರ್ಯದ ಜನರೂ ಕೂಡ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳುಕೊಂಡಿದ್ದೇವೆ ಎಂದು ಹೇಳಿದರು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದೇ ಪ್ರಕಾರ ಪ್ರಿಯರೇ, ಯೇಸು ಕ್ರಿಸ್ತನಿಂದ ಗುಣ ಹೊಂದಿದ್ದ ಆ ಕುರುಡನೂ ಕೂಡ ಆತನನ್ನು ನಂಬಿ ಆರಾಧಿಸಿದನು. ಆದರೆ ಈ ಕುಟಿಲ ಧಾರ್ಮಿಕ ನಾಯಕರು ತಮ್ಮ ಪ್ರಶ್ನೆಗಳಿಂದಾಗಿ ನಿಜವಾಗಿಯೂ ಆತನ ಮೇಲೆ ದೂರು ಹಾಕುವವರಾಗಿದ್ದರು. ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಬೇಕಾದಷ್ಟು ವಿವರಗಳನ್ನು ನೀಡಲಿಲ್ಲವೆಂದು ಹೇಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ದೇವರು ಪ್ರಕಟಿಸಿದ್ದನ್ನು ನಂಬಲು ಅವರು ಮನಸ್ಸಿಲ್ಲದಿರುವುದೇ ಆಗಿದೆ. ಯೇಸು ಕ್ರಿಸ್ತನು ತನ್ನನ್ನು ಕೇಳುವವರಿಗೆ ತನ್ನ ಮೆಸ್ಸಿಯತನವನ್ನು ಪ್ರಕಟಿಸಿದ್ದಾನೆ. ಈಗ ಆ ಧಾರ್ಮಿಕ ನಾಯಕರಿಗೂ ಕೂಡ ಅದನ್ನು ತಿಳಿಸುತ್ತಿದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 25 ಹಾಗೂ 26ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಯೇಸು, ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದದರಿಂದ ನಂಬದೇ ಇದ್ದೀರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಾನು ಮೆಸ್ಸಿಯನೆಂಬುದಕ್ಕೆ ತನ್ನಲ್ಲಿ ಆಧಾರವಿದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. ಆತನ ಕೆಲಸಗಳೇ ಆತನಿಗೆ ಸಾಕ್ಷಿ ಕೊಡುತ್ತವೆ. ಆತನು ಪ್ರವಾದನೆಗೆ ಅನುಸಾರವಾಗಿ ದಾವೀದ ವಂಶದಲ್ಲಿಯೇ ಜನಿಸಿ ಬಂದನು. ಸ್ನಾನಿಕನಾದ ಯೋಹಾನನು ಕೂಡ ಅವನನ್ನು ಪರಿಚಯಪಡಿಸಿದ್ದನು. ನೋಡಿರಿ, ಆತನು ಬೋಧಿಸಿದಂತೆ ಯಾರೂ ಬೋಧಿಸಿರಲಿಲ್ಲ, ಮತ್ತು ಆತನಲ್ಲಿ ಯಾರೂ ಪಾಪವನ್ನು ತೋರಿಸಲು ಸಾಧ್ಯವಿರಲಿಲ್ಲ. ಆತನ ಜೀವನ ಮತ್ತು ಆತನು ಮಾಡಿದ ಅದ್ಭುತ ಕಾರ್ಯಗಳು ಆತನೇ ಮೆಸ್ಸಿಯನೆಂದು ಎತ್ತಿ ತೋರಿಸಿದವು ಮತ್ತು ಅದನ್ನು ದೃಢಪಡಿಸಿದವು. ಆದರೆ ಪ್ರಿಯರೇ, ಆ ಧಾರ್ಮಿಕ ನಾಯಕರ ಸಮಸ್ಯೆ ಅವರ ಅಪನಂಬಿಕೆಯ ಹೃದಯವೇ ಆಗಿತ್ತು, ಮತ್ತು ಅವರು ನಂಬದೇ ಇರುವಂಥದ್ದೇ ಅವರು ಆತನ ಕುರಿಗಳಲ್ಲವೆಂಬುದನ್ನು ಎತ್ತಿ ತೋರಿಸಿತು. ಮುಂದುವರೆದು ನಾವು ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 30 ವಚನಗಳನ್ನು ಓದುವಾಗ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು. ನಾನೂ ತಂದೆಯು ಒಂದಾಗಿದ್ದೇವೆ ಅಂದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆತನ ಕುರಿಗಳು ಆತನ ಸ್ವರವನ್ನು ಕೇಳುತ್ತವೆ ಮತ್ತು ಆತನನ್ನು ಹಿಂಬಾಲಿಸುತ್ತವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಕುರಿಗಳಲ್ಲಿನ ಯಜಮಾನತ್ವದ ಗುರುತೇನೆಂದರೆ ಅವುಗಳ ವಿಧೇಯತೆಯೇ ಆಗಿದೆ. ಹೌದು ಪ್ರಿಯರೇ, ನಮ್ಮ ಕಿವಿಗಳು ಆತನ ಸ್ವರಕ್ಕೆ ತೆರೆದಿರಬೇಕು. ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನೂ ಯೆಹೋವನು ನಿರ್ಮಿಸಿದ್ದಾನೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಾನು ಅವರನ್ನು ತಿಳಿದಿದ್ದೇನೆ ಎಂದು ಯಾರಾದರೂ ನನಗೆ ಹೇಳುವಾಗ ನನಗೆ ಸಂತೋಷವಾಗುತ್ತದಲ್ಲವೇ? ಕೆಲವೊಮ್ಮೆ ಅವರು ನನ್ನನ್ನು ತಪ್ಪಾಗಿ ತಿಳುಕೊಳ್ಳಬಹುದು. ಆಗ ನಾನು ಅವರಿಗೆ ನನ್ನನ್ನು ವಿವರಿಸಿಕೊಳ್ಳಬೇಕಾಗುತ್ತದೆ. ಆದರೆ ಪ್ರಿಯರೇ, ದೇವರಿಗೆ ನಾನು ನನ್ನನ್ನು ವಿವರಿಸಿಕೊಳ್ಳಬೇಕಾಗಿಲ್ಲ, ಯಾಕಂದರೆ ಆತನು ನನ್ನನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ನನ್ನನ್ನು ಚೆನ್ನಾಗಿ ತಿಳಿದಿದ್ದಾನೆ. ಅವು ನನ್ನ ಹಿಂದೆ ಬರುತ್ತವೆ ಎಂಬುದಾಗಿ ನಾವು ನೋಡುವಾಗ, ಇದು ಒಬ್ಬ ವಿಶ್ವಾಸಿಯ ನಿತ್ಯ ಭದ್ರತೆಯ ಕುರಿತು ಹಾಗೂ ಒಬ್ಬ ಅವಿಶ್ವಾಸಿಯ ಅಭದ್ರತೆಯ ಕುರಿತೂ ತಿಳಿಸುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಅವು ನನ್ನ ಹಿಂದೆ ಬರುತ್ತವೆ ಎಂಬುದು ಬಹು ಸರಳವಾದ ಮಾತು. ನೋಡಿರಿ, ಒಂದು ಮುಂಜಾನೆ ಕುರುಬನು ತನ್ನ ಕುರಿಗಳನ್ನು ಕರೆಯುತ್ತಾ ಗುಡ್ಡದ ಮೇಲಕ್ಕೆ ಹೋಗುತ್ತಿರುವಾಗ 500 ಕುರಿಗಳಲ್ಲಿ 100 ಮಾತ್ರ ಹೊರಬಂದು ಆತನನ್ನು ಹಿಂಬಾಲಿಸಿದರೆ ಆ 100 ಕುರಿಗಳು ಮಾತ್ರವೇ ಆತನಿಗೆ ಸೇರಿದ್ದೆಂದು ಮತ್ತು ಉಳಿದ 400 ಕುರಿಗಳು ಆತನ ಕುರಿಗಳಲ್ಲ ಎಂಬುದಾಗಿ ನಾನು ತೀರ್ಮಾನಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದುವರೆದು, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಎಂಬುದಾಗಿ ಗಮನಿಸುವಾಗ, ಪ್ರಿಯರೇ, ಯೇಸು ಕ್ರಿಸ್ತನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುವಾಗ ಅದನ್ನು ಅವರು ಸಂಪಾದಿಸಿದ್ದಲ್ಲ, ಅದಕ್ಕಾಗಿ ಅವರು ದುಡಿಯಲೂ ಇಲ್ಲ. ಆದರೆ ಆತನು ಅದನ್ನು ಅವುಗಳಿಗೆ ಕೊಡುತ್ತಾನೆ ಮತ್ತು ಅದು ನಿತ್ಯ ಜೀವವಾಗಿದೆ ಎಂಬುದಾಗಿ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಪ್ರಿಯರೇ, ಅದು ಶಾಶ್ವತವಾದದ್ದು. ಒಂದು ವೇಳೆ ಕುರಿಗಳಿಗೆ ಅಪಾಯ ಬರಬಹುದು, ಆದರೆ ಕುರುಬನು ಅವುಗಳನ್ನು ಕಾಯುತ್ತಾನೆ. ಅವು ಚದರಿ ಹೋಗಿರಬಹುದು, ಆದರೆ ಆತನು ಅವುಗಳನ್ನು ಒಟ್ಟುಗೂಡಿಸುತ್ತಾನೆ. ಹೌದು, ಅವು ಎಂದಿಗೂ
ನಾಶವಾಗುವುದೇ ಇಲ್ಲ. ಅವರು ಹಿಂಜರಿಯುವರೋ? ಸಾಧ್ಯವಿದೆ. ಆದರೆ ಅವರು ನಾಶವಾಗುವರೋ? ಎಂದಿಗೂ ಇಲ್ಲ ಪ್ರಿಯರೇ. ನೋಡಿರಿ, ಕುರಿಗಳು ಒಂದು ವೇಳೆ ಹಂದಿಗಳ ಕೆಸರಿಗೆ ಬೀಳಬಹುದು. ಆದರೆ ಯಾವ ಕುರಿಯೂ ಹಂದಿಯ ಕೆಸರಿನಲ್ಲಿ ಉಳಿಯಲು ಬಯಸುವುದಿಲ್ಲ. ಹಂದಿಗಳು ಕುರಿಗಳು ಒಟ್ಟಿಗೆ ಜೀವಿಸಲಾರವು. ಕುರಿಯು ಯಾವಾಗಲೂ ಕುರಿಯೇ, ಮತ್ತು ರಕ್ಷಕನ ಕೈಯಿಂದ ಕುರಿಯನ್ನು ಯಾರೂ ಕಸಕೊಳ್ಳಲಾರರು. ಯಾವ ವೈರಿಗಾಗಲಿ ಯಾವ ಮನುಷ್ಯನಿಗಾಗಲಿ ಅದು ಸಾಧ್ಯವೇ ಇಲ್ಲ. ಪ್ರಿಯರೇ, ಇದು ಬಹು ಅದ್ಭುತವಾದಂಥ ಸಂಗತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ಒಬ್ಬನು ನನ್ನೊಂದಿಗೆ ವಾದ ಮಾಡುತ್ತಾ, ನಾವು ಸ್ವತಂತ್ರರಾಗಿರುವುದರಿಂದ ಆತನ ಕೈಯಿಂದ ಹಾರಿ ಹೊರಬರಬಹುದು ಎಂಬುದಾಗಿ ಹೇಳಿದನು. ಆದರೆ ಪ್ರಿಯರೇ, ವಾಕ್ಯ ಭಾಗವನ್ನು ಗಮನಿಸಿರಿ. ಅವುಗಳನ್ನು ಯಾವ ಸೃಷ್ಟಿಸಲ್ಪಟ್ಟ ಜೀವಿಯೂ ನನ್ನ ಕೈಯೊಳಗಿಂದ ಕಸಕೊಳ್ಳರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನು ಒಳ್ಳೆಯ ಕುರುಬನು. ಆತನು ದೇವರು. ನಾನು ಒಂದು ವೇಳೆ ಹಾರಬಹುದೆಂದು ನೆನೆಸುವುದಾದರೆ ತಂದೆಯು ನನ್ನ ಮೇಲೆ ತನ್ನ ಕೈಯನ್ನಿಡುತ್ತಾನೆ. ಆಗ ನಾನು ಏನೂ ಮಾಡಲಾರೆನು. ಯಾಕೆಂದರೆ ಪ್ರಿಯರೇ, ನಾನು ಆತನಿಗೆ ಸೇರಿದ್ದೇನೆ ಮತ್ತು ಆತನಿಂದ ನಾನು ಬಿಡಿಸಿಕೊಳ್ಳಲಾರೆನು. ನೋಡಿರಿ, ನನ್ನನ್ನು ಹಿಡಿದಿರುವ ಕೈಗಳು ಅವು ದೇವರ ಕೈಗಳೇ, ಮತ್ತು ಆತನ ಕೈಯೊಳಗಿಂದ ಆತನ ಕುರಿಗಳನ್ನು ಯಾವ ಜೀವಿಯೂ ಕಸಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಕುರುಬನು ಅದ್ಭುತನಾದವನು. ತನ್ನ ಕುರಿಗಳಲ್ಲಿ ಒಂದನ್ನೂ ಕಳಕೊಳ್ಳಲಾರನು. ಒಂದು ಕಳೆದು ಹೋದರೆ ಹೋಗಿ ಹುಡುಕಿ ಅದನ್ನು ಕಂಡುಕೊಳ್ಳುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು, ತಂದೆಯ ಕಡೆಯಿಂದ ಅನೇಕ ಒಳ್ಳೆಯ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು. ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ, ದೇವದೂಷಣೆಯ ದೆಸೆಯಿಂದಲೂ, ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಆತನ ಮಾತು ಕೇಳಿದವರಿಗೆ ಆತನು ತನ್ನನ್ನು ದೇವರಾಗಿದ್ದೇನೆಂದು ಹೇಳಿದ್ದಾನೆ ಮತ್ತು ಅದಕ್ಕೆ ತಕ್ಕ ಆಧಾರಗಳನ್ನೂ ಸಹ ಕೊಟ್ಟಿದ್ದಾನೆ. ಆತನ ಅದ್ಭುತ ಕಾರ್ಯಗಳನ್ನು ಅವರು ಅಲ್ಲಗಳೆಯಲು ಆಗಲಿಲ್ಲ. ಅಷ್ಟೇ ಅಲ್ಲದೆ ಆತನು ಅನೇಕರನ್ನು ಗುಣಪಡಿಸಿದನು ಮತ್ತು ಅದರ ಸಾಕ್ಷಿಯನ್ನೂ ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲ. ನೋಡಿರಿ, ಆತನು ದೇವದೂಷಣೆ ಮಾಡಿದನೆಂದು ಮತ್ತು ತನ್ನನ್ನು ದೇವರನ್ನಾಗಿ ಮಾಡಿಕೊಂಡನೆಂದು ಅವರು ದೂರಿದರು. ಆದರೆ ಪ್ರಿಯರೇ, ಅದು ನಿಜವಾದಂಥ ಸಂಗತಿಯಾಗಿತ್ತು. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ನೀವೆಲ್ಲರೂ ಇಂದಿನ ವಾಕ್ಯ ಧ್ಯಾನದ ಮೂಲಕ ಅನೇಕ ಆತ್ಮೀಕ ಸತ್ಯಾಂಶಗಳನ್ನು ಕಲಿತುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ತಾನು ಮೆಸ್ಸಿಯನು, ಕ್ರಿಸ್ತನು, ದೇವರ ಮಗನು ಹಾಗೂ ದೇವರ ಪ್ರತಿರೂಪವಾದವನು ಎಂಬುದಾಗಿ ತನ್ನನ್ನು ಹಲವು ವಿಧಗಳಲ್ಲಿ ನಮಗೆ ಪ್ರಕಟಿಸಿಕೊಂಡಿದ್ದಾನೆ. ಅದಕ್ಕಿಂತಲೂ ವಿಶೇಷವಾಗಿ ಆತನು ನಮ್ಮ ಒಳ್ಳೆಯ ಕುರುಬನಾಗಿ ನಮ್ಮನ್ನು ಸದಾಕಾಲವೂ ಕಾಯುವಾತನಾಗಿದ್ದಾನೆ. ಪ್ರಿಯರೇ, ಇಂಥ ಶ್ರೇಷ್ಠ ದೇವಾದಿ ದೇವನು ನಮಗಿರುವುದಕ್ಕಾಗಿಯೂ ಮತ್ತು ನಾವು ಆತನ ಕುರಿಗಳಾಗಿರುವ ಸೌಭಾಗ್ಯವು ನಮಗೆ ದೊರಕಿದ್ದಕ್ಕಾಗಿಯೂ ನಾವು ಆತನಿಗೆ ಕೃತಜ್ಞರಾಗಿದ್ದು ಆತನ ಮಂದೆಯಲ್ಲಿ ಸದಾಕಾಲವೂ ಇರುವ ಹಾಗೆ ಕರ್ತನು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ, ಇಸ್ರಾಯೇಲ್ ಜನಾಂಗದೊಂದಿಗೆ ಸಂಬಂಧ ವಿಶೇಷವಲ್ಲ, ಆದರೆ ದ್ರಾಕ್ಷಿ ಬಳ್ಳಿಯಾದ ಕ್ರಿಸ್ತನೊಂದಿಗೆ ಸಂಬಂಧ ಅತಿ ಪ್ರಾಮುಖ್ಯವಾದದ್ದು. ಆತನೇ ರಕ್ಷಕನು. ನಾವು ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದಿದ್ದರೆ ಶಾಪಗ್ರಸ್ತರಾಗಿ ಕಂಡುಬರುತ್ತೇವೆ. ನಾವು ಕ್ರಿಸ್ತ ಯೇಸುವಿನ ಕುರಿತು ಏನನ್ನು ಯೋಚಿಸುತ್ತಿದ್ದೇವೆ? ಹಿಂದೆ ಆತನಿಗೆ ವಿಧೇಯರಾಗಿ ನಿತ್ಯ ಜೀವದ ನಿರೀಕ್ಷೆಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಒಬ್ಬೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅನೇಕರು ಅನಾರೋಗ್ಯತೆಯಲ್ಲಿಯೂ ಸಂಕಷ್ಟಗಳಲ್ಲಿಯೂ ಆಸ್ಪತ್ರೆಗಳಲ್ಲಿಯೂ ಕಷ್ಟಪಡ್ತಿದ್ದಾರೆ. ಕರ್ತನೇ, ಸಹಾಯ ಮಾಡು. ನೀನು ಕನಿಕರಿಸುವಂಥ ಯೇಸು ಸ್ವಾಮಿಯಾಗಿದ್ದಿ.
ಸ್ವಸ್ಥಪಡಿಸುವಂಥ ಯೇಸು ಸ್ವಾಮಿ ಆಗಿದ್ದೀ ಕರ್ತನೆ. ಅದರಿಂದ ಆ ಪ್ರಿಯರನ್ನು ಮುಟ್ಟಿ ಸ್ವಸ್ಥಪಡಿಸು. ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯವು ನಮ್ಮನ್ನು ಒಳ್ಳೆಯ ಕುರುಬನಾದ ಯೇಸುವಿನ ಬಳಿಗೆ ನಡೆಸಿದೆಯಲ್ಲವೇ? ಹೌದು. ನಾಶನ ಮಾರ್ಗದಲ್ಲಿರುವವರು ಬೆಳಕಿನ ಮಾರ್ಗಕ್ಕೆ ಬರುವಂತಾಗಲು ಹಿಂದೆ ನಮಗೊಂದು ಮಿಸ್ ಕಾಲ್ ಕೊಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.